Hello everyone, welcome back. In this video, we are going to discuss about dipole in a uniform electric field. When we place an electric dipole in a uniform electric field, then it will experience a torque. Now, we are going to discuss about how to derive expression for the torque experienced by the dipole. Now, ಎರಡು equal and opposite kind of charges, plus q and minus q, separated by a certain distance, which is represented as 2a. ಇದು ಮಿಡ್ ಪಾಯಿಂಟ್ ಆಗಿದ್ರೆ ಅಬ್ಸರ್ವ್ ದ ಕರ್ಸರ್, ಇಲ್ಲಿಂದ ಪ್ಲಸ್ ಕ್ಯೂ ಎ ಎಸ್ ಡಿಸ್ಟೆನ್ಸ್ ಅಲ್ಲಿ, ಅದೇ ರೀತಿ ಮಿಡ್ ಪಾಯಿಂಟ್ ಇಂದ ಮೈನಸ್ ಕ್ಯೂ ಎ ಎಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಟೋಟಲ್ ಡಿಸ್ಟೆನ್ಸ್ ಇಸ್ 2a and the dipole moment of this electric dipole is represented as vector p. ಇದನ್ನ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದಾಗ, ಫಾರ್ ಅನ್ ಎಕ್ಸಾಂಪಲ್, ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರಿಪ್ರೆಸೆಂಟೆಡ್ ಆಸ್ ಇ. ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇದ್ರೆ ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ ಈಕ್ವಲಿ ಸ್ಪೇಸ್ಡ್ ಪ್ಯಾರಲಲ್ ಲೈನ್ಸ್. ಇಲ್ಲಿರುವಂತ ಅಷ್ಟು ಲೈನ್ಸ್ ಒಂದಕ್ಕೊಂದು ಪ್ಯಾರಲಲ್ ಇದೆ ಅಂಡ್ ಆಲ್ಸೋ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಲೈನ್ ಇಸ್ ದ ಸೇಮ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಪ್ಲೇಸ್ ಮಾಡಿದೆ. Then what happens? Let us observe. Plus Q field E ದಿಂದಾಗಿ force F1 experience ಮಾಡ್ತಾ ಇದೆ. We know that positive charge will always experience force in a direction of the field. Therefore, force F in a direction same as that of the field. Cursor ಅನ್ನು follow ಮಾಡಿ. Field ಮತ್ತೆ force in direction same ಇದೆ. Magnitude of the force is equal to charge into field, QE. Similarly, negative charge ಅನ್ನು ಕನ್ಸಿಡರ್ ಮಾಡಿದಾಗ it will also experience the force in the direction opposite to that of the electric field. ಹೀಗೆ field direction, force direction on the negative charge opposite ಇದೆ. Magnitude of the force is again equal to the product of charge and the field, Q into E. Therefore, both positive and negative charges are experiencing forces of equal magnitude but in opposite direction. ಈ ಫೋರ್ಸ್ ಇದನ್ನ ಡೈರೆಕ್ಷನ್ ಆಫ್ ದ ಫೀಲ್ಡ್ ಅಲ್ಲಿ ಪುಲ್ ಮಾಡಿದ್ರೆ ನೆಗೆಟಿವ್ ಚಾರ್ಜ್ ಮೇಲೆ ಆಕ್ಟ್ ಆಗ್ತಿರುವಂತ ಫೋರ್ಸ್ ಡೈರೆಕ್ಷನ್ ಅಪೋಸಿಟ್ ಟು ದಟ್ ಆಫ್ ದ ಫೀಲ್ಡ್ ಪುಲ್ ಮಾಡ್ತಾ ಇದೆ. Therefore, ಹೀಗೆ ಇಟ್ ಈಸ್ ಕೇಪೇಬಲ್ ಆಫ್ ರೊಟೇಟಿಂಗ್ ದ ಡೈಪೋಲ್. Therefore, these two equal and opposite forces which are capable of rotating the system of these two charges is known as torque. Observe this diagram. ಇಲ್ಲಿ ನಾವು ಟಾರ್ಕಿನ ಎಕ್ಸ್ಪ್ರೆಷನ್ ಡಿರೈವ್ ಮಾಡಲಿಕ್ಕೆ ಫಸ್ಟ್ ನಾವು ಆಂಗಲ್ ಮೇಡ್ ಬೈ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂವ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಮೆನ್ಷನ್ ಮಾಡ್ತಾ ಇದ್ದೇವೆ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೂವ್ಮೆಂಟ್ ನ ಮಧ್ಯೆ ಇರುವಂತ ಆಂಗಲ್ ವಿ ಹ್ಯಾವ್ ರಿಪ್ರೆಸೆಂಟೆಡ್ ಇಟ್ ಆಸ್ ಎ ಥೀಟಾ ಅಂತ. ದ ಜನರಲ್ ಎಕ್ಸ್ಪ್ರೆಷನ್ ಫಾರ್ ಡಿಟರ್ಮಿನಿಂಗ್ ದ ಟಾರ್ಕ್ ಈಸ್ ಗಿವನ್ ಬೈ ಟೌ ಈಸ್ ಈಕ್ವಲ್ ಟು ವೆಕ್ಟರ್ ಆರ್ ಕ್ರಾಸ್ ವೆಕ್ಟರ್ ಎಫ್, ವೇರ್ ಆರ್ ಅಂತ ಹೇಳಿದ್ರೆ ಇವೆರಡು ಚಾರ್ಜಸ್ ಮಧ್ಯೆ ಇರುವಂತ ಡಿಸ್ಟೆನ್ಸ್. ಅಂದ್ರೆ ಒಂದು ಫೋರ್ಸ್ ಈ ಪಾಯಿಂಟ್ ಅಲ್ಲಿ ನೆಗೆಟಿವ್ ಚಾರ್ಜ್ ಅಲ್ಲಿ ಆಕ್ಟ್ ಆಗ್ತಾ ಇದ್ರೆ ಇನ್ನೊಂದು ಫೋರ್ಸ್ ಏನಾಗಿದೆ ಪಾಸಿಟಿವ್ ಚಾರ್ಜ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಇವೆರಡರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಆಫ್ ಸೆಪರೇಷನ್ ಅನ್ನು ನಾವು ಆರ್ ಅಂತ ಕನ್ಸಿಡರ್ ಮಾಡ್ತೇವೆ. ಇನ್ ದಿಸ್ ಕೇಸ್ ಇಟ್ ವಿಲ್ ಬಿ ಇಸ್ ಈಕ್ವಲ್ ಟು 2a. ಈ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಅಲ್ಲಿ ನಾವು ಒಂದು ಫೋರ್ಸ್ ಅನ್ನ ಬರೀತಿದ್ದೇವೆ ವಿಚ್ ಇಸ್ ರಿಪ್ರೆಸೆಂಟೆಡ್ ಆಸ್ ಎಫ್. ಹೆನ್ಸ್ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಅನ್ನ ನಾವು ಕ್ರಾಸ್ ಪ್ರಾಡಕ್ಟ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ದ ಟೂ ಫೋರ್ಸಸ್ ಅಂಡ್ ಫೋರ್ಸ್ ಆಕ್ಟಿಂಗ್ ಆನ್ ಎನಿ ಒನ್ ಆಫ್ ದ ಪಾಯಿಂಟ್ ಎಫ್ ಅಂತ ರಿಪ್ರೆಸೆಂಟ್ ಮಾಡ್ತಿದ್ದೇವೆ. It can be represented as the magnitude of R into magnitude of the force into sine of the angle between force and the distance R, which is sine theta anta. N cap is representing the direction of the torque. It is normal to the plane containing R and F. ಇದನ್ನ ನಾವು with the help of right hand clasp rule find out ಮಾಡಬಹುದು. N cap direction ಏನಾಗಿರಬೇಕು? It will be always acting at the mid point. ಇಲ್ಲೇ ಆಕ್ಟ್ ಆಗ್ತಾ ಇರಬೇಕು. Observe the cursor. Mid point ಅಲ್ಲಿ ಆಕ್ಟ್ ಆಗ್ತಾ ಇರಬೇಕು. R is along the dipole axis towards the positive charge. F is towards our right. ಎರಡೂ ಏನಾಗಿದೆ lying in the plane of the screen.
Therefore, torque ಅಥವಾ normal vector should be perpendicular to the screen. Right hand clasp ಅನ್ನ ಯೂಸ್ ಮಾಡಿದಾಗ curled fingers will be directed from first vector which is R ಈ ಡೈರೆಕ್ಷನ್ ನಲ್ಲಿ and F ಹೀಗೆ towards our right. Curl ಮಾಡಿದಾಗ we will find that direction of the unit vector n cap should be into the plane of the screen. But in case of the dipole in a uniform external field, we can find out the expression for the torque using the same equation, substituting the value of R and F. We know that for the dipole in uniform external field, force is equal to Q into E and distance is equal to 2A into P cap. ಇವೆರಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ torque will be is equal to 2A into QE into sin theta into n cap. Q ಅನ್ನ 2A ಜೊತೆಗೆ ಕಂಬೈನ್ ಮಾಡಿದಾಗ you will get 2AQ into E into sin theta into n cap. We know that 2AQ is equal to dipole moment. Expression for the P ಅನ್ನ 2AQ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ we will get torque is equal to P into E into sin theta into n cap. This is the expression for the torque experienced by a dipole placed in a uniform external field. It can also be expressed in the given form. Torque is equal to P cross E anta. So this is the expression for the torque. Students, now we can find out the two different cases where for a given value of dipole moment and the external electric field, how does the torque varies. For a given dipole P constant ಇದೆ, uniform external field ಅನ್ನು ನಾವು ಸೇಮ್ ಇಟ್ಕೊಂಡಾಗ torque is also constant. Its magnitude is represented as Pe sin theta. Here we can see that the magnitude of the torque not only depends on the dipole moment and the magnitude of the external electric field, it also depends on the angle between P and E. ಆದ್ದರಿಂದ theta change ಆಗ್ತಾ ಹೋದಾಗ value of torque for a given dipole placed in a uniform electric field change agಬೇಕು. If we consider sin theta is equal to 0, that means when angle between P and E is equal to 0 degree. ಅಂದ್ರೆ ಡಯಾಗ್ರಾಮ್ ಅಲ್ಲಿ ತೋರಿಸಿದ ರೀತಿ ಹೀಗೆ P cap direction electric field direction ಜೊತೆಗೆ coincide ಆದಾಗ theta is equal to 0 ಇದೆ, sin theta is equal to 0 ಆಗ್ತಾ ಇದೆ. sin theta ವ್ಯಾಲ್ಯೂ ಅನ್ನ ಈ ಇಕ್ವೇಶನ್ ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ we will get torque is equal to 0, which is the minimum possible value of the torque. That means ಯಾವಾಗ dipole axis external electric field ಜೊತೆ coincide ಆಗಿದೆಯೋ ಆವಾಗ there is no rotatory effect ಅಂತ. Similarly, on the other hand, if we consider sin theta is equal to 1, that means theta is equal to 90 degree. Dipole axis ಯಾವಾಗ electric field ಗೆ perpendicular ಇದೆಯೋ in that case value substitute ಮಾಡಿದಾಗ we will get torque is equal to P into E. It is the maximum possible value. ನೋಡಿ ಯಾವಾಗ ವ್ಯಾಲ್ಯೂ ಆಫ್ ಥೀಟಾ 0 ದಿಂದ 90 ಡಿಗ್ರಿಗೆ ಚೇಂಜ್ ಆಗ್ತಾ ಹೋಗ್ತಿದೆಯೋ ಆವಾಗ ವ್ಯಾಲ್ಯೂ ಆಫ್ ಟಾರ್ಕ್ ಈಸ್ ಇನ್ಕ್ರೀಸಿಂಗ್ ಫ್ರಮ್ 0 ಟು ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಆಫ್ E into E. We can see that the net force acting on the dipole, ಪಾಸಿಟಿವ್ ಚಾರ್ಜ್ ಇಂದ F is equal to QE ಒಂದು ಡೈರೆಕ್ಷನ್ ಅಲ್ಲಿ ಆದ್ರೆ ನೆಗೆಟಿವ್ ಚಾರ್ಜ್ ಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಿರುವಂತ ಫೋರ್ಸ್ QE ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ, ನೆಟ್ ಫೋರ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 0. On the other hand, if the dipole is placed in a non-uniform electric field, ಆಗ ಏನಾಗ್ತವೆ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗ್ಬೇಕು. ಅಂದ್ರೆ ನೆಗೆಟಿವ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆಯೋ ಸೇಮ್ ಫೋರ್ಸ್ ಪಾಸಿಟಿವ್ ಚಾರ್ಜ್ ಮೇಲೆ ಆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. therefore ನೆಟ್ ಫೋರ್ಸ್ ಏನಾಗಬೇಕು ನಾನ್ ಝೀರೋ ಬರ್ತಾ ಇದೆ. ಹೆನ್ಸ್ when dipole is placed in a non-uniform electric field, it will start to experience a translatory motion, whereas uniform field ಅಲ್ಲಿ there is only rotatory motion ಇರಬೇಕು. In case of non-uniform external field, in addition to the rotatory motion, there will be a translatory motion due to non-zero net force. Thank you for watching the video. Stay safe, keep learning.